ಅನಾಮಿಕ ಸಾಕ್ಷಿದಾರನೋರ್ವ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನೂರಾರು ಮೃತದೇಹಗಳನ್ನು ರಹಸ್ಯವಾಗಿ ದಫನ ಮಾಡಿರುವುದಾಗಿ ಹೇಳಿದ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕಳೆದ 3 ದಿನಗಳಿಂದ ಅತ್ಯಂತ ತ್ವರಿತಗತಿಯಲ್ಲಿ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂತಹ ಎಸ್ಐಟಿ ತಂಡವು ಜುಲೈ 28ರಂದು ಮೃತದೇಹವನ್ನು ದಫನ ಮಾಡಿದಂತಹ ಸ್ಥಳವನ್ನು ಗುರುತಿಸುವ ನಿಟ್ಟಿನಲ್ಲಿ ಮುಸುಕುದಾರಿ ಸಾಕ್ಷಿದಾರನನ್ನ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಕರೆತಂದಿದ್ದು, ನೇತ್ರಾವತಿ ಸ್ನಾನ ಘಟ್ಟದ ಮೂಲಕ ಎಂಟ್ರಿ ಕೊಟ್ಟಂತಹ ಮುಸುಕುದಾರಿ ಮತ್ತು ಎಸ್ಐಟಿ ತಂಡವು ಸ್ನಾನಘಟ್ಟದ ಎಡಭಾಗದಲ್ಲಿರುವಂತಹ ಗುಡ್ಡಕ್ಕೆ ಪ್ರವೇಶಿಸಿ ಅಲ್ಲಿ ಹಲವು ಸ್ಥಳಗಳನ್ನು ಗುರುತು ಮಾಡಿದ ಬಳಿಕ ಅದೇ ಮಾರ್ಗವಾಗಿ ಸಾಗಿ ನೇತ್ರಾವತಿ ಸೇತುವೆವರೆಗೆ ತಲುಪಿದ್ದು, ಸೇತುವೆಯ ಕೆಳಭಾಗದಲ್ಲಿ 8ನೇ ಸ್ಥಳವನ್ನು ಗುರುತಿಸಿದೆ. ಅಲ್ಲಿಂದ ಮುಖ್ಯ ರಸ್ತೆಯ ಸಮೀಪದಲ್ಲೇ ಗುಡ್ಡದ ವಿವಿಧೆಡೆ ಸ್ಥಳವನ್ನು ಗುರುತು ಮಾಡಿದ್ದು, ಅಲ್ಲಿಂದ ಮುಂದೆ ಸಾಗಿ ನೇತ್ರಾವತಿ ಡ್ಯಾಂ ಸಮೀಪದ ಒಳರಸ್ತೆಗೆ ತಾಗಿಕೊಂಡಿರುವಂತಹ 13ನೇ ಸ್ಥಳವನ್ನು ಗುರುತಿಸಲಾಗಿದೆ. ಆ ಬಳಿಕ ಕನ್ಯಾಡಿಗೆ ಸಾಗಿದಂತಹ ಎಸ್ಐಟಿ ತಂಡ ಅಲ್ಲಿಯೂ ಸ್ಥಳವನ್ನು ಗುರುತು ಮಾಡುವುದಕ್ಕೆ ತೆರಳಿದ್ದು, ಸಂಜೆ 6 ಗಂಟೆ ಕಳೆದ ಕಾರಣ ಅರ್ಧದಿಂದಲೇ ವಾಪಸ್ ಬಂದಿದೆ. ಸ್ಥಳ ಗುರುತಿಸುವಂತಹ ಪ್ರಕ್ರಿಯೆಯನ್ನು ನಾಳೆ ಅಂದರೆ ಜುಲೈ 29ರಂದು ಮುಂದುವರಿಸುವುದಾಗಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಐಪಿಎಸ್ ಜಿತೇಂದ್ರ ಕುಮಾರ್ ದಯಾಮ, ಎಸ್ಪಿಸಿಎ ಸೈಮನ್ ನೇತೃತ್ವದಲ್ಲಿ ಸ್ಥಳ ಗುರುತಿಸುವಿಕೆ ಕಾರ್ಯವು ನಡೆದಿದ್ದು, ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಐಎಸ್ಟಿ, ಡಿಆರ್, ಎಫ್ಎಸ್ಎಲ್ ತಂಡಗಳು ಭಾಗಿಯಾಗಿದ್ದು, ಸಂಪೂರ್ಣ ಪ್ರಕ್ರಿಯೆಯ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಎಸ್ಐಟಿ ತಂಡವು ಮಾಡಿದ್ದು, ಡ್ರೋನ್ ಮೂಲಕವೂ ಸರ್ವೆಯನ್ನು ಮಾಡಲಾಗಿದೆ. ನಾಳೆ ಅಂದರೆ ಜುಲೈ 29ರಂದು ಮತ್ತೆ ಸ್ಥಳ ಗುರುತಿಸುವಂತಹ ಕಾರ್ಯ ನಡೆಯಲಿದ್ದು, ಈಗಾಗಲೇ ಗುರುತಿಸಿದಂತಹ ಸ್ಥಳಗಳಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟಿನಲ್ಲಿ ತೀವ್ರ ಸಂಚಲನವನ್ನು ಮೂಡಿಸಿದಂತಹ ಪ್ರಕರಣವು ಇದೀಗ ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದ್ದು, ಎಸ್ಐಟಿ ತನಿಖೆಯನ್ನು ಜನರು ತೀವ್ರ ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಕನೆಕ್ಟ್ ಮಾಡಿ ಪೃಥ್ವಿ ನೇತ್ರಾವತಿಯ ತೀರದಲ್ಲಿ ನಾನಿದ್ದೇನೆ. ದೃಶ್ಯಗಳಲ್ಲಿ ನೇರವಾಗಿ ಸ್ನಾನಘಟ್ಟದ ಸಮೀಪಕ್ಕೆ ಆತನನ್ನ ಪೊಲೀಸ್ ವಾಹನದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಬೆಂಗಾವಲು ತನಿಖೆಯ ಎಳೆಯನ್ನ ಬದಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ತನಿಖೆಯ ಆಂಗಲ್ ಅಲ್ಲಿ ಯಾವುದೇ ರೀತಿಯಾಗಿ ಲೋಪ ಉಂಟಾಗಬಾರದು ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ಸುಕೋಟಲ್ಲಿ ಆಗ್ತಾ ಇರುವಂತದ್ದು, FSL ಪ್ರಕ್ರಿಯೆಗಳೇ ಆಗ್ತಾ ಇದೆ. ಹಾಗಾಗಿ ಕ್ರೈಮ್ ಆಫೀಸರ್ಸ್ ಕೂಡ ಸ್ಥಳದಲ್ಲಿ ಇರುವಂತದ್ದು. ದೃಶ್ಯಗಳಲ್ಲಿ ನೇರ ದೃಶ್ಯಗಳಲ್ಲಿ ವಿಡಿಯೋ ದಾಖಲೀಕರಣವನ್ನ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ಸಂಚಲನವನ್ನ ಉಂಟು ಮಾಡಿದಂತಹ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಕೊಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲವನ್ನು ಕೂಡ ನೋಟ್ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ಆಗಿರ್ಬೋದು ಮತ್ತು ಲಿಖಿತ ರೂಪದಲ್ಲಿ ಕೂಡ ನೋಟ್ ಮಾಡ್ತಿದ್ದಾರೆ. ಒಂದು ಸ್ಟೋರಿಯನ್ನ ಯಾವ ರೀತಿಯಾಗಿ ಅಂದ್ರೆ, ಈಗ ಕಾನೂನಿನ ಪ್ರಕಾರವಾಗಿ ನೋಡಬೇಕಾದ್ರೆ ಎಲ್ಲ ಆಂಗಲ್ಗಳು ಕೂಡ ಮುಖ್ಯವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಜುಲೈ 11ನೇ ತಾರೀಕಿನ ಹೇಳಿಕೆ ಬಳಿಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಬಗ್ಗೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂತು. ಈ ಪ್ರತಿ ಚರ್ಚೆಗಳು ಬಂತು, ವಾದ ಪ್ರತಿವಾದಗಳು ಕೂಡ ಬಂತು. ಅದೇನಾದ್ರೂ ಕೂಡ ತನಿಖೆ ಆಂಗಲ್ ಅಲ್ಲಿ ಒಂದೊಂದು ಪಾಯಿಂಟ್ಗಳು ಕೂಡ ಬಹಳ ಮುಖ್ಯ ಆಗಿರೋ ಕಾರಣಕ್ಕೆ ಪ್ರಶ್ನೆ ಆಗುತ್ತೆ. ಅದೇ ಬುರುಡೆಯನ್ನ ಸಾಕ್ಷ್ಯವಾಗಿ ಇಟ್ಕೊಂಡು ನಾನು ಇಂಥ ಕೃತ್ಯವನ್ನ ಧರ್ಮಸ್ಥಳದಲ್ಲಿ ಕಳೆದ 16 ವರ್ಷಗಳಿಂದ ನೂರಾರು
ಶವಗಳನ್ನು ನಾನು ಅಲ್ಲಿ ಹೂತು ಹಾಕಿದ್ದೇನೆ. ಅದು ಕೆಲವು ಕೊಲೆ ಅವರಲ್ಲಿ ಇತ್ತು ಅನ್ನುವಂಥದ್ದು. ಹಾಗಾಗಿ ಅದೆಲ್ಲವನ್ನು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಕಲೆಕ್ಟ್ ಮಾಡಿ ತಂದಿದೆ. ಹಾಗಾಗಿ ಆ ಒಂದು ಮ್ಯಾಪ್, ಅವರಲ್ಲಿರುವಂಥ ಮ್ಯಾಪ್ಗಳಾಗಿರ್ಬೋದು, ಆ ಹಿಂದಿನ ನಕ್ಷೆಗಳಿರ್ಬೋದು, ಸದ್ಯಕ್ಕೆ ಹೋಗಿರುವಂಥ ಜಾಗ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಗಡಿ ಗುರುತುಗಳಿರುತ್ತೆ. ಹಾಗಾಗಿ ಒಂದು ಈ ರೀತಿಯಾದ ಸೆಕ್ಯೂರ್ ಮಾಡಿಕೊಂಡು ಅದನ್ನು ಫಾಲೋ ಮಾಡುವಂಥ ಪ್ರಕ್ರಿಯೆ ಇರುತ್ತದೆ. ಕನೆಕ್ಟ್ ಬಂದಿದೆ ಸರ್. ಬ್ಯಾಕ್ ಪಟ್ಟೆ ಬರ್ತಿದೆ. ಇಲ್ಲ ಇಲ್ಲ ಅಲ್ಲ ಬಸ್ ಬರ್ತಿಲ್ವಾ? ಕಂಟ್ರೋಲ್ ಇದು ಯಾರು ఎదుర్కొచ్చావా
ಇನ್ನು ಬರ್ಲಿ ಮುಂದೆ ಹೋಗಿ ಸ್ವಲ್ಪ ಮುಂದೆ ಪ್ರಕಾಶ್ ಇಲ್ಲಿ ಇಲ್ಲ ಒಳಗೆ ನೀವು ജി കെ ഞാൻ ചോദ്യത്തിലേക്ക് വരാം. എനിക്കൊരു കാര്യം കാട്ടിത്തരേണ്ടത്, നമ്മൾ ഇപ്പോൾ നിൽക്കുന്നത് ഒരു മെയിൻ റോഡിലാണ്, അതായത് ധർമ്മസ്ഥല പോലീസ് സ്റ്റേഷനിലേക്ക് പോകുന്ന ഒരു മെയിൻ റോഡിലാണ് നിൽക്കുന്നത്. ഈ റോഡിൽ നിന്നും മീറ്ററുകൾ മാത്രം മാറി, മീറ്ററുകൾ മാത്രം മാറിയാണ് ഇപ്പോൾ ഒരു സ്ഥലം മാർക്ക് ചെയ്തുകൊണ്ടിരിക്കുന്നത്. അതായത് റോഡിൽ നിൽക്കുമ്പോൾ കാണാൻ പറ്റുന്ന തരത്തിൽ ಸುಮಾರು
ಅದು ಮರ ಆಗಿರ್ಬೋದು ಬೇರೆ ಬೇರೆ ರೀತಿಯ ಗಿಡಗಳನ್ನು ಸಿಗುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಸೊ ಈಗ 13ನೇ ಜಾಗವನ್ನು ಆತ ಮೆನ್ಷನ್ ಮಾಡಿದೆ. ಹೊಡಿ ಹೊಡಿ റിപ്പോർട്ട് തയ്യാറാക്കിയതിനു ശേഷമാകും പിന്നീട് എന്താണ് നടപടിക്രമം എന്ന് മനസ്സിലാക്കുക. ആ നടപടിക്രമം നമ്മൾ മനസ്സിലാക്കുന്നതനുസരിച്ചാണ് എങ്കിൽ ഉടൻ തന്നെ നേരത്തെ പല കാണാതെ ആ കേസുകളൊക്കെയും അവസാനിപ്പിക്കുകയുണ്ടായിരുന്നു. അപ്പോൾ ഇങ്ങനെ മാപ്പ് ചെയ്തു പോയ ഈ സ്ഥലത്ത് വീണ്ടും ഏതെങ്കിലും തരത്തിലുള്ള ഇടപെടലുണ്ടാകും. ഈ പറയുന്ന ആശങ്ക ഈ SIT സംഘത്തിനുണ്ട്. അപ്പോൾ തീർച്ചയായിട്ടും അവർ ഉടൻ തന്നെ കുറിച്ചു പരിശോധന ആരംഭിക്കും എന്നുള്ളത് കൂടിയാണ് മനസ്സിലാക്കുന്നത്. കേസ് ഏറ്റവും പ്രധാനപ്പെട്ട ഒരു ഘട്ടത്തിലെത്തി നിൽക്കുന്നു. അവിടെ പരിശോധന നടത്തുന്നത് ഇടയുണ്ടാകില്ല. കാരണം SIT സംഘം എല്ലാവരുടെയും മുന്നിൽ വെച്ച് അത് കാരണം ഈ മാപ്പ് ചെയ്തിരിക്കുന്ന സ്ഥലങ്ങളൊന്നും ഉൾക്കാടുകളിലൊന്നും കിടക്കുന്ന സ്ഥലമല്ല, മറിച്ച് ഈ റോഡിനോട് ചേർന്ന് കിടക്കുന്ന സ്ഥലങ്ങളാണ്. ആ സ്ഥലങ്ങളൊക്കെ പരിശോധിക്കേണ്ടി വരും. എല്ലായിടവും കാണാൻ കഴിയുന്ന കാഴ്ചയിൽ അസാധാരണമായ കാഴ്ചകളാണ് പ്രചി കാട്ടിനുള്ള നമ്മൾ കടത്തിവിടില്ല. നമ്മളിപ്പോൾ 6 മണിക്ക് എടുക്കുന്നുണ്ട്. അപ്പോൾ ഈ സെർച്ചിൽ അവസാനിച്ച് കഴിഞ്ഞാൽ ഇതിൽ സ്റ്റെപ്പെടുക്കാം. ಅವರಿಲ್ಲಿ ಇಲ್ಲಿ ಮನೆಯವರವರು, ಇದೇ ಮನೆಯವರವರು. ಅಣ್ಣ ಅಲ್ಪ ತಿರ್ಗ ಅಲ್ಪ ತಿರ್ಗವರ ಅವೇ ಡ್ಯಾಮ್ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.